ನಮಸ್ಕಾರ ಎಲ್ರಿಗೂ. ನಿಮ್ಮ ಭೂಮಿಯ ಅಥವಾ ನಿಮ್ಮ ಒಂದು ಆಸ್ತಿಯ ಮೂಲ ದಾಖಲೆಗಳನ್ನ ನೀವು ಪಡಿಬೇಕಾಗಿತ್ತು ಅಂತಂದರೆ ಯಾವ ರೀತಿಯಾಗಿ ಭೂಮಿಯ ಮೂಲ ದಾಖಲೆಗಳನ್ನ ಪಡಿಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಮೂಲ ದಾಖಲೆಗಳು ಇರಲಿಲ್ಲ, ಒಂದು ವೇಳೆ ಮೂಲ ದಾಖಲೆಗಳನ್ನ ನೀವು ಕಳೆದುಕೊಂಡಿದ್ರಿ ಅಂತಂದರೆ ಮೊದಲೆಲ್ಲ ನೀವು ಯಾವ ರೀತಿಯಾಗಿ ಮೂಲ ದಾಖಲೆಗಳನ್ನ ಪಡಿತಾ ಇದ್ರಿ ಅಂತಂದರೆ ಕೆಲವು ದಲ್ಲಾಳಿಗಳಿಗೆ ನೀವು ಹಣವನ್ನು ಕೊಟ್ಟು ಮೂಲ ದಾಖಲೆಗಳನ್ನ ಪಡಿತಾ ಇದ್ರಿ. ಅಲ್ಲಿ ನಿಮ್ಮ ಒಂದು ಸಮಯ ಮತ್ತು ಹಣ ಕೂಡ ವ್ಯರ್ಥವಾಗ್ತಾ ಇತ್ತು. ಇನ್ನು ಕೆಲವರು ಏನು ಮಾಡ್ತಾ ಇದ್ರಿ ಅಂತಂದ್ರೆ ಕಂದಾಯ ಇಲಾಖೆ ಅಥವಾ ತಹಸೀಲ್ ಆಫೀಸಿಗೆ ಭೇಟಿ ನೀಡಿ ಅಲ್ಲಿ ನೀವು ಮೂಲ ದಾಖಲಾತಿಗಳಿಗಾಗಿ ಅರ್ಜಿನ ಕೂಡ ಸಲ್ಲಿಸ್ತಾ ಇದ್ರಿ. ಅರ್ಜಿ ಸಲ್ಲಿಸಿದ ನಂತರ ಕೆಲವು ದಿನಗಳ ನಂತರ ನಿಮಗೆ ಮೂಲ ದಾಖಲಾತಿಗಳನ್ನ ಕೂಡ ನಿಮಗೆ ಕೊಡ್ತಾ ಇದ್ರು. ಇವಾಗ ತಕ್ಷಣವೇ ನಿಮ್ಮ ಒಂದು ಫೋನಿನ ಮುಖಾಂತರ ಆಗಲಿ ಅಥವಾ ಕಂಪ್ಯೂಟರ್ ಮುಖಾಂತರ ಆಗಲಿ ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದರೆ ಸ್ವತಃ ಮನೆಯಲ್ಲೇ ಕುಳಿತುಕೊಂಡು ನೀವೇ ಭೂ ದಾಖಲೆಗಳು ಅಥವಾ ಮೂಲ ದಾಖಲೆಗಳನ್ನ ಕೂಡ ಪಡೆಯಬಹುದಾಗಿರುವಂಥದ್ದು. ಜೊತೆಗೆ ಒರಿಜಿನಲ್ ಆಗಿರುವಂತಹ ಮೂಲ ದಾಖಲಾತಿಗಳನ್ನ ಕೂಡ ನೀವು ಡೌನ್ಲೋಡ್ ಕೂಡ ಮಾಡಬಹುದಾಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಮೂಲ ದಾಖಲಾತಿಗಳನ್ನ ಡೌನ್ಲೋಡ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. GSP ಕಲರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಭೂಮಿ ಇದ್ದಂಥವರು ಅಥವಾ ಆಸ್ತಿ ಹೊಂದಿದಂಥವರು ನಿಮ್ಮ ಒಂದು ಭೂಮಿಯ ಮೂಲ ದಾಖಲೆಗಳು ಅಥವಾ ಹಳೆಯ ಪ್ರಮಾಣ ಪತ್ರಗಳನ್ನ ಯಾವ ರೀತಿಯಾಗಿ ಪಡೆಯಬೇಕು ಅಥವಾ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ಕಾರದ ಕಡೆಯಿಂದ ಅಥವಾ ಕಂದಾಯ ಇಲಾಖೆ ಕಡೆಯಿಂದ ಭೂ ಸುರಕ್ಷಾ ಅನ್ನೋ ಒಂದು ವೆಬ್ಸೈಟ್ನ ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ಇದೇ ಜುಲೈ ತಿಂಗಳಲ್ಲಿ ಈ ಒಂದು ಭೂ ಸುರಕ್ಷಾ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ. ಈ ಒಂದು ಭೂ ಸುರಕ್ಷಾ ವೆಬ್ಸೈಟ್ ಅಥವಾ ಭೂ ಸುರಕ್ಷಾ ಎಂದರೇನು ಅಂತ ಕೇಳಬಹುದು. ನಿಮ್ಮ ಭೂ ದಾಖಲೆಗಳ ಈ ಖಜಾನೆ ಅಂತ ಹೇಳಿದ್ದಾರೆ. ಅಂದರೆ ಭೂ ಸುರಕ್ಷಾ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಎಲ್ಲ ಮೂಲ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಲಾಗಿರುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ಒರಿಜಿನಲ್ ಆಗಿರುವಂತಹ ಮೂಲ ದಾಖಲೆಗಳನ್ನ ಕೂಡ ಅಪ್ಲೋಡ್ ಮಾಡಲಾಗಿರುತ್ತೆ. ನಿಮಗೆ ಬೇಕಾಗಿರುವಂಥ ದಾಖಲೆಯನ್ನು ಕೂಡ ಈ ಒಂದು ಭೂ ಸುರಕ್ಷಾ ವೆಬ್ಸೈಟ್ನಲ್ಲಿ ನೀವು ಪಡೆಯಬಹುದಾಗಿರುವಂಥದ್ದು. ಹಾಗಾದರೆ ಆಸ್ತಿ ಅಥವಾ ಭೂಮಿಯ ಮೂಲ ದಾಖಲೆಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಕೇಳಿದ್ರೆ ಭೂ ಸುರಕ್ಷಾ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಸಿಟಿಜನ್ ಸರ್ವಿಸ್ ಅಂತ ಇದೆ ನೋಡಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಪೇ ಅಂಡ್ ಡೌನ್ಲೋಡ್ ಡಾಕ್ಯುಮೆಂಟ್ ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಲಾಗಿನ್ ಮಾಡಬೇಕಾಗಿರುವಂಥದ್ದು. ಲಾಗಿನ್ ಭೂ ಸುರಕ್ಷಾ ಸೇವೆ ವಿತರಣಾ ಅಂತ ಬಂದಿರುತ್ತೆ. ಇಲ್ಲಿ ಸ್ವಯಂ ಸೇವಾ ಪೋರ್ಟಲ್ ಲಾಗಿನ್ ಅಂತ ಬಂದಿರುತ್ತೆ. ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ OTP ನ ಪಡೆದುಕೊಂಡು ನೀವು ಲಾಗಿನ್ ಆಗಬೇಕಾಗಿರುವಂಥದ್ದು. ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ಕೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮೂಲ ಅರ್ಜಿದಾರರ ವಿವರಗಳನ್ನ ಒದಗಿಸಿ ಅಂತ ಹೇಳಿರುವಂಥದ್ದು. ಕೆಳಗಡೆ ಡಾಕ್ಯುಮೆಂಟ್ ಅನ್ನು ಹುಡುಕಿ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಇಂದ ಅಗತ್ಯವಿರುವ ಪುಟಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿರುವಂಥದ್ದು. ಪುಟಗಳನ್ನು ಇಚ್ಛೆ ಪಟ್ಟಿಗೆ ಸೇರಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ದಾಖಲೆಯ ಪೂರ್ವ ವೀಕ್ಷಣೆಯನ್ನು ಮಾಡಿ. ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಪಾವತಿ ಮಾಡಿ ಡಾಕ್ಯುಮೆಂಟ್ ಅನ್ನು ಡೌನ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಆನ್ಲೈನ್ ಪಾವತಿ ಕೂಡ ಮಾಡಬೇಕಾಗಿರುವಂಥದ್ದು. ಅಂದರೆ ಒರಿಜಿನಲ್ ಆಗಿರುವಂಥ ದಾಖಲೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಇಂತಿಷ್ಟು ಹಣವನ್ನು ನೀವು ಪಾವತಿ ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್ ನೀವು ಹುಡುಕುತ್ತಿರುವ ಡಾಕ್ಯುಮೆಂಟ್ ಲಭ್ಯವಿಲ್ಲದಿದ್ದರೆ ವಿನಂತಿಯನ್ನು ಸಲ್ಲಿಸಿ ಡಾಕ್ಯುಮೆಂಟ್ ಸಿದ್ಧವಾದ ನಂತರ ನಿಮಗೆ ಸೂಚಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ನೀವು ಸರ್ಚ್ ಮಾಡ್ತಿರುವಂಥ ಅಥವಾ ನೀವು ಹುಡುಕುತ್ತಿರುವಂಥ ದಾಖಲೆ ಏನಾದರೂ ಇರಲಿಲ್ಲ ಅಂತಂದರೆ ನೀವು ರಿಕ್ವೆಸ್ಟ್ ಕೂಡ ಮಾಡ್ಬೋದು. ರಿಕ್ವೆಸ್ಟ್ ಮಾಡಿದ ನಂತರ ನಿಮಗೆ ಸಿದ್ಧವಾದ ನಂತರ ಸೂಚಿಸಲಾಗುತ್ತದೆ ಅಂತ ಮಾಹಿತಿನ ನೀಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಕನ್ನಡ ಅಥವಾ ಇಂಗ್ಲಿಷ್ ಅಂತ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಒಂದು ಆಪ್ಷನ್ ಇರುವಂಥದ್ದು. ನಿಮಗೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ನಿಮಗೆ ಕನ್ನಡದಲ್ಲೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ನಂತರ OTP ರಚಿಸಿ ಅಂತ ಇರುತ್ತೆ. ಸೊ OTP ರಚಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗಿರುತ್ತೆ. ಆ ಒಂದು ಬಂದಿರುವಂಥ OTP ನ ಸರಿಯಾಗಿ ಎಂಟರ್ ಮಾಡಿ. ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿದ ನಂತರ ಕೆಳಗಡೆ ಲಾಗಿನ್ ಅಂತಿದೆ. ಸೊ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅರ್ಜಿದಾರರ ವಿವರಗಳು ಅಥವಾ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಬಂದಿರುತ್ತೆ. ಅರ್ಜಿದಾರರ ವಿವರಗಳನ್ನ ಎಲ್ಲನೂ ಸರಿಯಾಗಿ ಭರ್ತಿ ಮಾಡಬೇಕಾಗಿರುವಂಥದ್ದು. ಮೊದಲದಾಗಿ ಮೊಬೈಲ್ ಸಂಖ್ಯೆ ಆಟೋಮೆಟಿಕ್ ಆಗಿ ಶೋ ಆಗ್ತಾ ಇರುತ್ತೆ. ನೀವು ಆಲ್ರೆಡಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿರ್ತೀರ, ಅದಕ್ಕಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಜನರೇಟ್ OTP ಅಂತ ಇರುತ್ತೆ. ಈ ಒಂದು ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮತ್ತೊಂದು OTP ಬರುತ್ತೆ. ಸೊ ಆ ಒಂದು OTP ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ OTP ಪರಿಶೀಲಿಸಿ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು OTP ಕೂಡ ವೆರಿಫೈಡ್ ಆಗುತ್ತೆ. OTP ವೆರಿಫೈಡ್ ಆದ ನಂತರ ಹೆಸರು ಅಥವಾ ನೇಮ್ ಅಂತ ಇರುತ್ತೆ. ನಿಮ್ಮ ಒಂದು ಹೆಸರನ್ನ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿಳಾಸ 1 ಅಥವಾ ಅಡ್ರೆಸ್ 1 ಅಂತ ಬಂದಿರುತ್ತೆ. ನಿಮ್ಮ ಒಂದು ಡೋರ್ ನಂಬರ್ ಅಥವಾ ನಿಮ್ಮ ಒಂದು ಊರಿನ ಹೆಸರನ್ನ
ಹೆಸರನ್ನ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿಳಾಸ 2 ಅಂತಿರುತ್ತೆ, ನಿಮ್ಮ ಒಂದು ತಾಲೂಕು ಆಗಿರ್ಬೋದು ಅಥವಾ ಜಿಲ್ಲೆ ಆಗಿರ್ಬೋದು ಸರಿಯಾಗಿ ಎಂಟರ್ ಮಾಡಿ ಹೆಸರನ್ನ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಅಂತಿರುತ್ತೆ, ಪಿನ್ ಕೋಡ್ನ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ಐಡಿ ಅಥವಾ ಜಿಮೇಲ್ ಐಡಿ ಅಂತಿರುತ್ತೆ, ನೀವೇನಾದರೂ ಇಮೇಲ್ ಐಡಿ ಅಥವಾ ಜಿಮೇಲ್ ಐಡಿನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಇಮೇಲ್ ಐಡಿನ ಎಂಟರ್ ಮಾಡಿ. ಒಂದು ವೇಳೆ ಏನಾದರೂ ಜಿಮೇಲ್ ಐಡಿ ಇರಲಿಲ್ಲ ಅಥವಾ ಯೂಸ್ ಮಾಡ್ತಾ ಇರಲಿಲ್ಲ ಅಂತಂದ್ರೆ ಹಾಗೆ ಕೂಡ ಬಿಡಬಹುದು. ನೆಕ್ಸ್ಟ್ ಇಲ್ಲಿ ಎಲ್ಲ ವಿವರಗಳನ್ನ ನೀವು ಉಳಿಸಬೇಕಾಗಿತ್ತು ಅಂತಂದ್ರೆ ಉಳಿಸಿ ಅಥವಾ ಸೇವ್ ಅಂತಿರುತ್ತೆ, ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ವಿವರಗಳನ್ನ ಉಳಿಸಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಬಹುದು, ಸೊ ಈ ಒಂದು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ, ಫೈಲ್ ರಿಕ್ವೆಸ್ಟ್ ಅಥವಾ ಕಡತ ವಿನಂತಿ ಅಂತಿರುತ್ತೆ. ಇಲ್ಲಿ ನಿಮಗೆ ಯಾವ ಒಂದು ಮೂಲ ದಾಖಲೆ ಬೇಕಾಗಿದೆ ಅಥವಾ ಯಾವ ಒಂದು ಒರಿಜಿನಲ್ ಕಾಪಿ ಬೇಕಾಗಿದೆ, ಸೊ ಆ ಒಂದು ಒರಿಜಿನಲ್ ದಾಖಲೆಯ ಒಂದು ಹೆಸರನ್ನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕಡತ ವಿನಂತಿ ವಿವರಣೆ ಕೂಡ ಇರುವಂತದ್ದು, ಕನಿಷ್ಠ 20 ಅಕ್ಷರಗಳನ್ನ ಒಳಗೊಂಡಿರುವಂತ ದಾಖಲೆಯ ಹೆಸರನ್ನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ನೀವೇನಾದರೂ ಒಂದು ವೇಳೆ 10 ಅಕ್ಷರಗಳನ್ನ ಒಳಗೊಂಡಿರುವಂತಹ ದಾಖಲೆಯ ಹೆಸರಾಗಿರಲಿ ಅಥವಾ 5 ಅಕ್ಷರಗಳನ್ನ ಒಳಗೊಂಡಿರುವಂತಹ ದಾಖಲೆಯ ಹೆಸರನ್ನಾಗಿರಲಿ ಈ ರೀತಿಯಾಗಿ ಎಂಟರ್ ಮಾಡಿದಿರಿ ಅಂತಂದ್ರೆ ಇಲ್ಲಿ ನೀವು ಕಾಪಿನ ಪಡೆಯಕ್ಕೆ ಆಗಲ್ಲ, ಡೌನ್ಲೋಡ್ ಕೂಡ ಆಗಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಕನಿಷ್ಠ 20 ಅಕ್ಷರಗಳನ್ನ ಒಳಗೊಂಡಿರುವಂತಹ ಮೂಲ ದಾಖಲೆಯ ಹೆಸರನ್ನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಉದಾಹರಣೆಯಾಗಿ ನಿಮ್ಮ ಒಂದು ಮೂಲ ದಾಖಲೆಯ ಹೆಸರನ್ನ ಯಾವ ರೀತಿಯಾಗಿ ಎಂಟರ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಉದಾಹರಣೆಯಾಗಿ ಸೇಲ್ಡ್ ಇಡ್ ಸರ್ಟಿಫೈಡ್ ಕಾಪಿನ ಎಂಟರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸೇಲ್ಡ್ ಇಡ್ ಸರ್ಟಿಫೈಡ್ ಕಾಪಿ ಅಂತ ಎಂಟರ್ ಮಾಡಿ. ನಿಮಗೆ ಏನಾದರೂ ಸೇಲ್ಡ್ ಇಡ್ ಸರ್ಟಿಫೈಡ್ ಕಾಪಿ ಬೇಕಾಗಿತ್ತು ಅಂತಂದ್ರೆ ಈ ರೀತಿಯಾಗಿ ಎಂಟರ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಭಾಷೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಕನ್ನಡ ಬೇಕಿತ್ತು ಅಂತಂದ್ರೆ ಕನ್ನಡನ ಆಯ್ಕೆ ಮಾಡ್ಕೊಳ್ಳಿ, ಇಂಗ್ಲಿಷ್ ಬೇಕಿತ್ತು ಅಂತಂದ್ರೆ ಇಂಗ್ಲಿಷಲ್ಲಿ ಆಯ್ಕೆ ಮಾಡ್ಕೊಳ್ಳಿ, ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೊಸ ವಿನಂತಿಯನ್ನು ರಚಿಸಿ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಪಾಪಪ್ ಓಪನ್ ಆಗಿರುತ್ತೆ, ನೀವು ವಿನಂತಿಯನ್ನು ಸಲ್ಲಿಸಲು ಬಯಸುವಿರಾ ಅಂತ ಕೇಳಿರ್ತಾರೆ, ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ವಿನಂತಿ ಅಥವಾ ರಿಕ್ವೆಸ್ಟ್ ಇಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ, ಸರ್ಚ್ ಡಾಕ್ಯುಮೆಂಟ್ ಅಂತ ಬಂದಿರುತ್ತೆ. ಇಲ್ಲಿ ನೀವು ಏನು ಹುಡುಕಲು ಬಯಸುತ್ತೀರಿ ಅಂತ ಕೇಳಿರ್ತಾರೆ, ಸೊ ಇಲ್ಲಿ ಯಾವುದೇ ರೀತಿಯಾದಂಥದನ್ನು ಎಂಟರ್ ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಗ್ರಾಮದಲ್ಲಿ ಶೋಧಿಸಿ ಅಂತಿರುತ್ತೆ, ಸೊ ಈ ಒಂದು ಗ್ರಾಮದಲ್ಲಿ ಶೋಧಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಜಿಲ್ಲೆ ಅಥವಾ ಡಿಸ್ಟಿಕ್ ಅಂತ ಬಂದಿರುತ್ತೆ, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತಾಲೂಕು ಅಂತ ಇರುತ್ತೆ, ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಆ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಬಳಿ ಅಂತ ಇರುತ್ತೆ, ನಿಮ್ಮ ಒಂದು ಹೋಬಳಿ ಯಾವುದಾಗಿರುತ್ತೋ ಆ ಒಂದು ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಊರು ಅಥವಾ ಗ್ರಾಮ ಯಾವುದಾಗಿರುತ್ತೋ ಆ ಒಂದು ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫೈಲ್ ರಿಜಿಸ್ಟರ್ ಅಂತ ಇರುತ್ತೆ, ನಿಮಗೆ ಇಲ್ಲಿ ಫೈಲ್ ಅಥವಾ ರಿಜಿಸ್ಟರ್ನ ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು ಫೈಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸರ್ವೆ ನಂಬರ್ ಅಂತ ಬಂದಿರುತ್ತೆ, ನಿಮ್ಮ ಒಂದು ಭೂಮಿಯ ಅಥವಾ ನಿಮ್ಮ ಒಂದು ಆಸ್ತಿಯ ಸರ್ವೆ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿರುವಂಥದ್ದು ಸರ್ಚ್ ಅಂತ ಇರುತ್ತೆ ನೋಡಬಹುದು, ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಭೂಮಿಯ ಅಥವಾ ನಿಮ್ಮ ಒಂದು ಆಸ್ತಿಯ ಮೂಲ ದಾಖಲೆಗಳು ಬಂದಿರುವಂಥದ್ದು ಅಂದ್ರೆ ಫೈಲ್ ರೂಪದಲ್ಲಿ ಇರುತ್ತೆ. ನಿಮಗೆ ಯಾವ ಒಂದು ಫೈಲ್ನ ಅವಶ್ಯಕತೆ ಇರುತ್ತೋ ಸೊ ಆ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಫೈಲ್ನ ಒರಿಜಿನಲ್ ಆಗಿರುವಂತಹ ಕಾಪಿಗಳನ್ನ ಕೂಡ ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂಥದ್ದು. ಇಲ್ಲಿ ನಿಮಗೆ ಉದಾಹರಣೆಗೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಅವಶ್ಯಕತೆ ಇರುವಂತಹ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಾನು ಸರ್ಚ್ ಮಾಡಿದ ನಂತರ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ, ನಿಮ್ಮ ಒಂದು ಫೈಲ್ ಇಲ್ಲಿ ಓಪನ್ ಆಗೋವರೆಗೂ. ನೆಕ್ಸ್ಟ್ ಇಲ್ಲಿ ಯಾವ ಮೂಲ ದಾಖಲೆಯ ಒಂದು ಫೈಲ್ನ ಆಯ್ಕೆ ಮಾಡ್ಕೊಂಡಿರ್ತಾರ ಆ ಒಂದು ಫೈಲ್ ನಲ್ಲಿ ಇರುವಂತಹ ಎಲ್ಲ ಪ್ರಮಾಣ ಪತ್ರಗಳು ಅಥವಾ ಎಲ್ಲ ಒರಿಜಿನಲ್ ಆಗಿರುವಂತಹ ದಾಖಲೆಗಳು ಇಲ್ಲಿ ಬಂದಿರುತ್ತೆ. ಈ ಒಂದು ಫೈಲ್ ಅಲ್ಲಿ ಅಥವಾ ಈ ಒಂದು ಮೂಲ ದಾಖಲೆಯಲ್ಲಿ ನಿಮಗೆ ಯಾವ ಒಂದು ದಾಖಲೆ ಬೇಕಾಗಿರುತ್ತೋ ಆ ಒಂದು ದಾಖಲೆಯನ್ನ ಇಲ್ಲಿ ಒರಿಜಿನಲ್ ಆಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುವಂಥದ್ದು. ಸೊ ಇಲ್ಲಿ ಒಂದೊಂದಾಗಿ ಒಂದೊಂದು ಪೇಜನ್ನ ಚೆಕ್ ಮಾಡ್ತಾ ಹೋಗಿ ನಿಮಗೆ ಯಾವ ಒಂದು ಫೈಲ್ ಅಥವಾ ಯಾವ ಒಂದು ಪ್ರಮಾಣ ಪತ್ರ ಅವಶ್ಯಕತೆ ಇರುತ್ತೋ ಆ ಒಂದು ಫೈಲ್ನ ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂಥದ್ದು. ಈ ರೀತಿಯಾಗಿ ಪೇಜ್ಗಳು ಕೂಡ ಇರುವಂಥದ್ದು, ಇದರಲ್ಲಿ ಒಂದೊಂದು ಪೇಜನ್ನ ಚೆಕ್ ಮಾಡ್ತಾ ಹೋಗಿ. ಸೊ ಒಂದೊಂದು ಪೇಜ್ ಕೂಡ ನಿಮಗೆ ಮುಖ್ಯವಾಗಿರುವಂಥದ್ದು. ನಿಮಗೆ ಎಲ್ಲ ಪೇಜಿನ ಅವಶ್ಯಕತೆ ಇತ್ತು, ಎಲ್ಲ ಪೇಜ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಒಂದೊಂದು ಪೇಜ್ನ ನೀವು ಯಾಡ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಇಲ್ಲಿ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ, ಎರಡನೇ ಪೇಜ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಥವಾ ಒಂದನೇ ಪೇಜ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಎರಡನೇ ಪೇಜ್ ಓಪನ್ ಆಗಿರುತ್ತೆ, ನಿಮಗೆ ಈ ಒಂದು ಎರಡನೇ ಪೇಜ್ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಯಾಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋ ನಂತರ ಈ ರೀತಿಯಾಗಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪೇಜು ಅಥವಾ ನಾಲ್ಕನೇ ಪೇಜ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಿಮಗೆ ಎಷ್ಟು ಪೇಜ್ಗಳು ಅಥವಾ ಎಷ್ಟು ಪುಟಗಳು ಅವಶ್ಯಕತೆ ಇರುತ್ತೋ ಸೊ ಅಷ್ಟು ಪುಟಗಳನ್ನ ಇಲ್ಲಿ ಆಡ್ ಮಾಡ್ತಾ ಹೋಗಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪೇಜ್ಗೆ ₹8.25 ಚಾರ್ಜಸ್ ಮಾಡ್ತಾರೆ. ಸೊ ₹8.25 ನೀವು ಪಾವತಿ ಮಾಡಬೇಕಾಗಿರುವಂಥದ್ದು, ಅದು ಒಂದು ಪುಟಕ್ಕೆ ಅಥವಾ ಒಂದು ಪೇಜ್ಗೆ ಅಂತ ಹೇಳ್ಬೋದು. ನೀವು ಎಷ್ಟು ಪೇಜ್ನ ಇಲ್ಲಿ ಆಯ್ಕೆ ಮಾಡ್ತಾ ಹೋಗ್ತೀರಾ ಸೊ ಅಷ್ಟು ಪೇಜ್ನ ಹಣವನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗಿರುವಂಥದ್ದು. ಒಟ್ಟಿಗೆ ಹಣವನ್ನು ಕೂಡ ಇಲ್ಲಿ ಶೋ ಮಾಡ್ತಾರೆ, ಎಷ್ಟು ಹಣವನ್ನು ನೀವು ಪಾವತಿ ಮಾಡಬೇಕು ಅಂತ. ಸೊ ಅದೇ ರೀತಿಯಾಗಿ ನಿಮಗೆ ಬೇಕಾಗಿರುವಂಥ ಪುಟಗಳನ್ನ ಅಥವಾ ನಿಮಗೆ ಬೇಕಾಗಿರುವಂಥ ಒಂದು ಪೇಜ್ನ ಕೂಡ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೊ ನಿಮಗೆ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ, ನಾನು 2 ಪೇಜ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದಾಗಿ ಇಲ್ಲಿ ₹16.05 ಪಾವತಿ ಮಾಡಬೇಕಾಗಿರುವಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ಪಾವತಿ ಮಾಡಬೇಕಾಗಿದ್ದು
ಬಂದಿರೋದು ಯಾವ ರೀತಿಯಾಗಿ ಅಂತ ಕೇಳಿದ್ರೆ ವ್ಯೂ ಆಡೆಡ್ ಪೇಜ್ ನಂಬರ್ಸ್ ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾವ ಪೇಜ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ನಿಮಗೆ ನಂಬರ್ಸ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪೇಜ್ಗಳನ್ನ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನೀವು ಪೇಮೆಂಟ್ ಮಾಡಬೇಕಾಗಿರುವಂಥದ್ದು, ನೀವು ಎಷ್ಟು ಪೇಜ್ನ ಆಯ್ಕೆ ಮಾಡ್ಕೊಂಡಿರ್ತಾರ ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇರುತ್ತೆ. ಸೊ ಇಷ್ಟು ಹಣವನ್ನು ನೀವು ಪಾವತಿ ಮಾಡಬೇಕಾಗಿರುವಂಥದ್ದು. ನೀವೇನಾದರೂ ಕಾರ್ಡಿಂದ, ಡೆಬಿಟ್ ಕಾರ್ಡಿಂದ ನೀವೇನಾದರೂ ಅಮೌಂಟ್ನ ಪೇ ಮಾಡ್ತಾ ಇದ್ರಿ ಅಂತಂದ್ರೆ ಕಾರ್ಡಿಂದನೂ ಕೂಡ ಅಮೌಂಟ್ನ ಪೇ ಮಾಡಬಹುದು. ನೀವೇನಾದರೂ UPI ಮೂಲಕ ಅಮೌಂಟ್ನ ಪೇ ಮಾಡ್ತೀರಾ ಅಂತಂದ್ರೆ ಸೊ ಅದರಿಂದನೂ ಕೂಡ ಅಮೌಂಟ್ನ ಪೇ ಮಾಡಬಹುದು. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ವಾಟ್ಸಪ್ ಈ ರೀತಿಯಾಗಿ ನೀವು ಯಾವುದ್ರ ಮೂಲಕ ಆದ್ರೂ ಅಮೌಂಟ್ನ ಪೇ ಮಾಡಬಹುದಾಗಿರುತ್ತೆ. ಇಲ್ಲಿ UPI ಅಂತ ಇದೆ ನೋಡಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಎಂಟರ್ UPI ID ಅಂತ ಬಂದಿರುತ್ತೆ. ಇಲ್ಲಿ UPI ID ನ ಎಂಟರ್ ಮಾಡಿಬಿಟ್ಟು ನೀವು ಹಣವನ್ನು ಪಾವತಿ ಮಾಡಬಹುದು. ನಿಮ್ಗೆ ಏನಾದರೂ ಇನ್ನೂ ಸುಲಭವಾಗಿ UPI QR ಕೋಡ್ ಅಂತ ಬಂದಿರುತ್ತೆ, ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪೇ ನೌ ಅಂತ ಇರುತ್ತೆ ನೋಡಬಹುದು. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು QR ಕೋಡ್ ಬಂದಿರುತ್ತೆ. ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಹಣವನ್ನು ಪಾವತಿ ಮಾಡಬೇಕಾಗಿರುತ್ತೆ. ನಿಮ್ಮ ಒಂದು ಹಣ ಪಾವತಿ ಆದ ನಂತರ, ಸಕ್ಸಸ್ಫುಲ್ ಆದ ನಂತರ ನಿಮಗೆ ಒರಿಜಿನಲ್ ಆಗಿರುವಂತಹ ಮೂಲ ದಾಖಲೆಗಳು ಕೂಡ ಡೌನ್ಲೋಡ್ ಆಗುವಂಥದ್ದು. ನಿಮಗೆ ಬೇಕಾಗಿರುವಂಥ ಕೆಲಸಗಳಿಗೆ ಆ ಒಂದು ದಾಖಲೆಗಳನ್ನ ಕೂಡ ಉಪಯೋಗ ಮಾಡಬಹುದಾಗಿರುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದರೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಮನೆಯಲ್ಲೇ ಕುಳಿತುಕೊಂಡು ಒರಿಜಿನಲ್ ಆಗಿರುವಂಥ ಭೂಮಿಯ ಅಥವಾ ಆಸ್ತಿಯ ಮೂಲ ದಾಖಲೆಗಳನ್ನ ಕೂಡ ಡೌನ್ಲೋಡ್ ಮಾಡ್ಕೋಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.